ಅದೇ ಸರ್ ಅವ್ನು ಹೇಳ್ದಂಗೆ ಕೇಳಬೇಕಿತ್ತು. ಅವನು ಹೆಂಗೆ ಮಾಡು ಅಂದರೆ ಹಂಗೆ ಮಾಡಬೇಕಿತ್ತು. ಇಲ್ಲ ಅಂದರೆ ನೋಡು ಇಲ್ಲಿ ಈ ವಿಡಿಯೋ ಇಲ್ಲೇ ಇದೆ ಅಂತ ಹೇಳ್ಬಿಟ್ಟು ನಾನು ಅವನ ಜೊತೆ ಈ ಥರ ಲೈಂಗಿಕ ಕ್ರಿಯೆಯಲ್ಲಿ ಭಾಗಿಯಾಗಿಲ್ಲ ಅಂದರೆ ಇವಾಗೇ ನಾನು ವಿಡಿಯೋನ ಸೆಂಡ್ ಮಾಡೋಕ್ಕೆ ಹೇಳ್ಬಿಡ್ತೀನಿ ಅಂಥೇಳಿ ಬ್ಲಾಕ್ ಮೇಲ್ ಮಾಡಿ ಪದೇ ಪದೇ ನನ್ನ ಲೈಂಗಿಕ ದೌರ್ಜನ್ಯ ಮಾಡ್ತಾನೇ ಇದ್ದ ಸರ್. ಅವ್ನಿಗೆ ಒಪ್ಕೊಂಡಿಲ್ಲ ಅಂದರೆ ಇವಾಗೇ ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಬೆದರಿಸೋದ್ರಿಂದ ನಾನು ಅವನಿಗೆ ಸಹಕರಿಸಿ ಅವ್ನು ಹೇಳ್ದಂಗೆಲ್ಲ ಕೇಳಿಕೊಂಡು ಅವನ ಇಚ್ಛೆಗೆ ಇಷ್ಟೊಂದು ಸಾರ ನಾನು ನಡ್ಕೊತಾ ಇದ್ದೆ. ನನ್ನ ಗಂಡ, ನನ್ನ ಮಗು, ಅವ್ರ ಪ್ರಾಣ ನನಗೆ ಬೇಕಾಗಿತ್ತು, ಅವರು ಉಳ್ಕೋಬೇಕಿತ್ತು. ಅವನು ಇದೆಲ್ಲ ನನ್ನ ಗಂಡನಿಗೆ ಇದುವರೆಗೂ ಗೊತ್ತಿಲ್ಲ ಸರ್. ಇಷ್ಟೆಲ್ಲ ಆದ ಮತ್ತು ನನ್ನ ಗಂಡನ ಜೊತೆ ಸಂಸಾರ ಮಾಡ್ಕೊಂಡಿದ್ದೆ, ಮತ್ತು 2 ಮಕ್ಕಳಿಗೆ ತಾಯಿನೂ ಆಗಿದ್ದೆ. ಅವರೇ ಮತ್ತೆ ಮನೆಗೆ ವೆಂಕಟಾಪುರಕ್ಕೆ ಬಂದು ಆ ವಿಡಿಯೋನ ತೋರಿಸಿ ಭಯಪಡಿಸಿ ನೀನು ನನ್ನ ಜೊತೆ ಬರಬೇಕು ಅಂದ. ನಾನು ಬರಲ್ಲ ಅಂದಿದ್ದಕ್ಕೆ ನಾನು ಪ್ರೆಗ್ನೆಂಟ್ ಆಗಿರ್ತೀನಿ, ಹೊಟ್ಟೆಗೊದ್ದು ಆ ಮಕ್ಕಳು ಹೊಟ್ಟೆ ನೋವು ಬಂದು ಆ ಮಕ್ಕಳು ಸಾವು ಅವನೇ ಕಾರಣ ಆಗ್ತಾನೆ ಸರ್. ಇಷ್ಟೆಲ್ಲ ಆಗಿ ನನ್ನ ಮಕ್ಕಳನ್ನೆಲ್ಲ ಕಳ್ಕೊಂಡ್ಮೇಲೆ ಮತ್ತು ಸೋಮವಾರ ಕಳ್ಕೊಂಡ್ಮೇಲೆ ಮತ್ತೆ ಫೋನ್ ಮಾಡ್ತಾನೆ. ಇದೆಲ್ಲ ಆಗಿ 1 ತಿಂಗಳಿಗೆ ಏನು ನೀನು ಮಕ್ಕಳು ಅಬಾರ್ಷನ್ ಆಗಿ ಸತ್ತೋಗ್ತಾರೆ ಸರ್. ಹೊಟ್ಟೆಗೊದ್ದು ಹೋಗ್ಬಿಡ್ತಾನೆ ನಾನು ಬರಲ್ಲ ಅಂದಿದ್ದಕ್ಕೆ. ಇದೆಲ್ಲ ಆಗಿ 1 ತಿಂಗಳಾಗುತ್ತೆ. 1 ತಿಂಗಳಾದ್ಮೇಲೆ ನಾನು ಸುಮ್ಮನೆ ಇರಬೇಕಾದ್ರೆ ಮೊನ್ನೆ ಸೋಮವಾರ 1/6/2026 ಮನೆ ಹತ್ರನೇ ಬಂದು ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಇಲ್ಲೇ ವೆಂಕಟಾಪುರಕ್ಕೆ ಬಂದು ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಹೊಡೆದು ಬಡ್ದು ಅಲ್ಲಿ ಒಡವೆ ನನ್ನ ಹತ್ರ ದುಡ್ಡು ಎಲ್ಲ ಕಿತ್ಕೊಂಡ್ಬಿಟ್ಟು ಮೆಜೆಸ್ಟಿಕ್ಕಲ್ಲಿ ಬಿಟ್ಟು ಹೊರ್ಟೋಗ್ಬಿಡ್ತಾನೆ ಸರ್. ಹೋಗ್ಬೇಕಾದ್ರೆ ಆಮೇಲೆ ನಾನು ಮತ್ತೆ ಅವನಿಗೆ ಕಾಲ್ ಮಾಡ್ತೀನಿ, ಈ ಥರ ನೀನು ನನ್ನ ಒಡವೆ ದುಡ್ಡು ಕಿತ್ಕೊಂಡು ಹೋಗಿದ್ಯಾ, ನನಗೆ ಕೊಟ್ಬಿಡು ಅಂದಿದ್ದು. ಈ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿದ್ದಕ್ಕೆ, ಹಿಂಗೆ ಕಂಪ್ಲೇಂಟ್ ಕೊಡಬೇಡ, ಸುಮ್ಮನಳ್ಳಿ ಬ್ರಿಡ್ಜ್ ಹತ್ರ ಬಾ, ನಾನು ನಿಂದೇನಿದೆ ಅಂತ ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಅವ್ನ ಸ್ನೇಹಿತನ ಜೊತೆ ಬಂದು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ಮತ್ತೆ ಅಲ್ಲೂ ಹೊಡೆದು ಮತ್ತೆ ಆ ವಿಡಿಯೋನ ತೋರಿಸಿ ಮತ್ತೆ ನನಗೆ ಮದ್ಯಪಾನ ಕುಡಿಸಿ ಮತ್ತೆ ನನ್ನ ಅತ್ಯಾಚಾರ ಮಾಡಿ ಮತ್ತೆ ಕೊಡಬಾರ್ದು ಚಿತ್ರಹಿಂಸೆ ಎಲ್ಲ ಕೊಟ್ಬಿಟ್ಟು ಮತ್ತೆ ಬೆಳಗ್ಗೆ ನನಗೆ ಬೇಡ, ನೀನು ಏನು ಮಾಡ್ಕೋತೀಯ, ಯಾವ ಸ್ಟೇಷನ್ಗೆ ಹೋಗ್ತೀಯ ಹೋಗು, ಯಾರು ನಾನು ಏನು ಮಾಡೋಕ್ಕಾಗಲ್ಲ ಅಂತ ಭಯಪಡಿಸಿ ನನ್ನ ಕಳಿಸಿರ್ತಾನೆ ಸರ್. ಆವಾಗಿಂದ ಮತ್ತೆ ನಾವು ಇಲ್ಲಿ ಶಿಡ್ಲಘಟ್ಟ ಪೊಲೀಸ್ ಸ್ಟೇಷನ್ಗೆ ಬಂದು ನನಗೆ ನ್ಯಾಯ ಬೇಕು ಅಂತ ಕಂಪ್ಲೇಂಟ್ ಕೊಟ್ಟಿರ್ತೀನಿ ಸರ್. ಇದು ನಾನು ನಿಮ್ಮ ಚಿಕ್ಕಮ್ಮನ ಫ್ರೆಂಡು. ನಾನು ಚಿಕ್ಕಮ್ಮ ಫ್ರೆಂಡ್ ಆದರೆ ನಿಮಗೂ ಫ್ರೆಂಡ್ ಆಗಬೇಕಲ್ಲ, ಏನು ಇದು ಬೆಂಗಳೂರಲ್ಲಿ ಇದ್ದಿಲ್ಲ, ಕಾಮನ್ನೇ ನಂಬರ್ ಕೊಡು ಅಂತೇಳಿ ಅವನೇ ನಂಬರ್ ಇಸ್ಕೊಂಡು ನನಗೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಆ ಥರ ಮೆಸೇಜ್ ಮಾಡಿಕೊಂಡು ಈ ಥರ ಫ್ರೆಂಡ್ಶಿಪ್ ಆಗಿದ್ದು ಸರ್. ಈಗ ಗೊತ್ತಿಲ್ಲ ಸರ್. ಗೊತ್ತಾದರೆ ಅವ್ರಿಗೆ ಏನು ಅನ್ಕೋತಾರಂತ, ಫ್ರೆಂಡೇ ತಾನೇ ಅಂತ ನಾನು ಮುಂದುವರಿಸ್ಕೊಂಡು ಹೋಗ್ಬೇಕಾದ್ರೆ ಒಂದು ನೈಟು ನಾನು ಹಿಂಗೆ ಕೋರ್ಟಲ್ಲಿ ಕೇಸಿದೆ ಅಂತ ಹೇಳ್ಬಿಟ್ಟು ನ್ಯಾಯಾಲಯಕ್ಕೆ ಹೋಗಿರ್ಬೇಕಾದ್ರೆ ರಾತ್ರಿ 8:30-9 ಗಂಟೆ ಆಯಿತು. ನಮ್ಮ ಚಿಕ್ಕಮ್ಮ ಮನೆಗೆ ಹೋಗೋಕೆ ನನಗೆ ಗೊತ್ತಾಗಿರಲ್ಲ. ಆವಾಗ ಇವನು ಕಾಲ್ ಮಾಡಿ ಕರೆದಾಗ ಆವಾಗ ನಮ್ಮ ಚಿಕ್ಕಮ್ಮ ಮನೆಗೆ ಬಿಡ್ರಿ ಅಂದರೆ ಅವನು ಸುಂಕದಕಟ್ಟೆಯಲ್ಲಿರುವ ಮಾದೇಶ್ವರ ನಗರದಲ್ಲಿರುವ ಅವ್ರ ಮನೆಗೆ ಕರ್ಕೊಂಡೋಗಿ ಜ್ಯೂಸ್ ಕೊಟ್ಟು ಆವಾಗಿಂದ ಈ ಥರ ನನ್ನ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಿ ನನ್ನ ಕಿರುಕುಳ ಕೊಟ್ಟು ಮಾನಸಿಕವಾಗಿ ದೈಹಿಕವಾಗಿ ಅಲ್ಲೇ ನಡೆಸಿ ನನ್ನ ಹತ್ರ ದುಡ್ಡು ಒಡವೆ ಎಲ್ಲ ಕಿತ್ಕೊಂಡು ಇವಾಗ ನಾನೇ ಅವ್ನು ಬೇಕು ಅಂದ್ಕೊಂಡು ಹೋಗೋ ಥರ ನಾನೇ ತಪ್ಪು ಮಾಡಿರೋ ಥರ ನನ್ನೇ ತಪ್ಪು ತಸ್ಥಳಾಗಿ ಒಂದು ಸಾಯ್ಲು ಬದುಕಲೂಬಾರ್ದು ಅನ್ನೋ ಹಂಗೆ ಮಾಡಿ ನಡು ಬೀದಿಯಲ್ಲಿ ಬಿಟ್ಬಿಟ್ಟಿದ್ದಾನೆ ಸರ್. ನನಗೆ ಇದರ ವಿಚಾರದಿಂದ ನನ್ನೊಂದು ಸಾಕಾಗ್ಬಿಟ್ಟಿದೆ. ನನಗೆ ಈ ಜೀವನನೂ ಬೇಡ, ಏನು ಬೇಡ, ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡೋಣ ಅನ್ನೋಷ್ಟು ಮಟ್ಟಕ್ಕೆ ಮಾಡಿ ಬಿಟ್ಟಿದ್ದಾನೆ ಸರ್ ಅವನು. ಮಾಂಗಲ್ಯ ಚೈನು, ನಕ್ಲೀಸು, 2 ಜೊತೆ ಓಲೆ, 2 ಜೊತೆ ಕಾಲು ಚೈನು, ಮತ್ತು ಮಾಮೂಲಿ ಚೈನ್ ಒಂದು 45 ಗ್ರಾಮ್ದು, ಉಂಗುರ ಒಂದು 15 ಗ್ರಾಮು ಮತ್ತು ಎಲ್ಲ ಕೊಟ್ಟಿದ್ದೀನಿ ಸರ್. ಒಡವೆ ಹೋದಾಗೆಲ್ಲ ತೊಗೊಂಬಾ ಅಂತೇಳಿನೇ ಅಂತ ಇದ್ದೆ ಸರ್. ಸರ್ ಆವತ್ತಲ್ಲ ಸರ್, 2-3 ಸತಿ ನಾನು ವಾಪಸ್ ನಮ್ಮ ಮನೆಗೆ ಬರಬೇಕಾದ್ರೆ ಫೋನ್ ಮಾಡಿ ನೀನು ತೊಗೊಂಡು ಬರಲೇಬೇಕು, ಇವಾಗ ಬರಬೇಕಾದ್ರೆ ಅಂತ ಹೋದಾಗೆಲ್ಲ ತೊಗೊಂಡೋಗಿ ಕೊಟ್ಟಿರೋದು ಸರ್. ಮೊನ್ನೆ ಮೆಜೆಸ್ಟಿಕ್ ಹೋದಾಗ ಆವಾಗ ಕತ್ತಲ್ತಿರೋ ಮಂಗಲ ಚರ ಕಿತ್ಕೊಂಡ, ನಂಗೆ ಕಿವಿಯಲ್ಲಿರೋ ಓಲೆ ಕಿತ್ಕೊಂಡ, ಮತ್ತು ನಾನು ದುಡ್ಡು ತೊಗೊಂಡೋಗಿದ್ನಲ್ಲ ಸರ್, ಅಷ್ಟನ್ನು ಮೊನ್ನೆ ಸೋಮವಾರ ಕಿತ್ಕೊಂಡು ನನ್ನನ್ನು ಖಾಲಿ ಕೈಯಲ್ಲಿ ಹೊಡೆದು ಬೈದು ಅವ್ರ ಮನೆಗೆ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿ ವಾಪಸ್ ಕಳಿಸಿರೋದು ಸರ್. ರಮೇಶ್ ಆಂಬುಲೆನ್ಸ್ ಡ್ರೈವರ್ ಆಗಿದ್ದ ಅಂತ ನನಗೆ ಹೇಳಿದ್ದು ಸರ್. ಅವ್ನ ಸ್ವಂತ ಇನೋವಾ ಕಾರಿದೆ, ಮತ್ತು ಆಯಿಲ್ ಬಿಸ್ನೆಸ್ ಮಾಡ್ತಾನೆ.
ಇನೋವಾ ಕಾರಲ್ಲಿ ಟ್ರಾವೆಲಿಂಗು ಅಂತ ಮಾಡ್ತಾಯಿದ್ದೆ ಸರ್. ಮತ್ತು ಅದು ಜ್ಯೂಸಲ್ಲಿ ಮತ್ತೆ ಬರೋ ಔಷಧಿ ಕೊಟ್ಟಿದ್ದ. ಕುಡ್ದಿದ ತಕ್ಷಣ ನನಗೆ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟೆ. ಮತ್ತು ನಾನು ಬೆಳಗ್ಗೆ ಎದ್ದು ನೋಡೋಷ್ಟೊತ್ತಿಗೆ ನಾನು ವೀಡಿಯೋ ಮಾಡ್ಕೊಂಬಿಟ್ಟು, ಅಶ್ಲೀಲ ವೀಡಿಯೋ ಮಾಡ್ಕೊಂಡು, ಬಟ್ಟೆ ಏನೂ ಇಲ್ದಿರೋ ವೀಡಿಯೋ ಮಾಡಿಕೊಂಡು ಅದನ್ನು ಬೆಳಗ್ಗೆ ತೋರಿಸ್ಬಿಟ್ಟು ಅವಾಗಿಂದ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದು ಸರ್. ನಾನು ಹೇಳ್ದಂಗೆ ಕೇಳಬೇಕು, ಕೇಳಿಲ್ಲ ಅಂದರೆ ಈ ವಿಡಿಯೋ ನನಗೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ, ಮತ್ತು ನಿನ್ನ ಗಂಡ ಎಲ್ಲೋಗ್ತಾನೆ ಗೊತ್ತು, ನಿನ್ನ ಮಗ ಯಾವ ಸ್ಕೂಲ್ಗೆ ಹೋಗ್ತಾನೆ ಗೊತ್ತು, ನಿನ್ನ ಮಗನ ಸಾಯಿಸ್ತೀನಿ, ನಿನ್ನ ಗಂಡನ ಸಾಯಿಸ್ತೀನಿ, ನಾನು ಬಿಡಲ್ಲ, ನಿನ್ನ ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ, ನಾನು ಹೇಳ್ದಂಗೆ ನೀನು ಕೇಳ್ಕೊಂಡಿದ್ರೆ ನೀನು ಉಳ್ಕೋತೀಯ, ಈ ವಿಡಿಯೋ ನಾನು ವೈರಲ್ ಮಾಡಲ್ಲ ಅಂತಲೇ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡೇ ಬರ್ತಿದ್ದಾನೆ ಸರ್. 1.5 ವರ್ಷದಿಂದ ಇದು ನಡೀತಾ ಇರೋದು ಸ್ಟೋರಿ. ನನ್ನ ಹೆಸರು ಲಕ್ಷ್ಮಿ ಅಂತ, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಾಸವಾಗಿರ್ತೀನಿ. ನಮ್ಮ ಯಜಮಾನ್ರ ಹೆಸರು ಲಕ್ಷ್ಮೀನಾರಾಯಣ ಅಂತ. ನಮ್ಮ ಯಜಮಾನ್ರಿಗೆ ಹೇಳಿದ್ದಕ್ಕೆ ಸರಿ ಆಗಿದೆ ಅಂಥೇಳಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಅವನ ವಿರುದ್ಧ ಕೊಡೋಣ ಅಂಥೇಳಿ ಸ್ಟೇಷನ್ನಲ್ಲಿ ದೂರು ಕೊಡೋದಕ್ಕೆ ಕರ್ಕೊಂಬಂದಿದ್ದಾರೆ ಸರ್ ಇವಾಗ.